ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸಹಬಿಹಿ ಅಜ್ಮೈನ್ ಅಮ್ಮಾ ಬಾದ್. ಗೌರವಾನ್ವಿತ ಗುರು ಹಿರಿಯರೇ, ಮಾನ್ಯ ತೀರ್ಪುಗಾರರೇ ಹಾಗೂ ನನ್ನ ನೆಚ್ಚಿನ ಮುತಅಲ್ಲಿಮ್ ಸಹಪಾಠಿ ಮಿತ್ರರೇ, ಈ ಒಂದು ಸುಂದರವಾದ ವೇದಿಕೆಯಲ್ಲಿ ನನಗೆ ಅರ್ಪಿತವಾದ ವಿಷಯ ಕುರ್ಆನ್ ಸಮಕಾಲೀನ ಜಗತ್ತು ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನಾಡಲು ನಾನು ಇಚ್ಛಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹು ಅನುಗ್ರಹಿಸಲಿ, ಆಮೀನ್. ಪ್ರೀತಿಯ ಸಹೋದರರೇ, ಕುರ್ಆನ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅದ್ಭುತಗಳ ಪೈಕಿ ಅತಿ ಶ್ರೇಷ್ಠ. ಜಗತ್ತಿನ ಉಗಮರಿಂದ ಹಿಡಿದು ಅಂತ್ಯದವರೆಗಿನ ಸರ್ವ ಕಾರ್ಯಗಳನ್ನು ಪ್ರತಿಪಾದಿಸಿದ ಗ್ರಂಥವಾಗಿದೆ ಪವಿತ್ರವಾದ ಕುರ್ಆನ್. ಅವತೀರ್ಣಗೊಂಡು 1400 ವರ್ಷಗಳು ಕಳೆದರೂ ಒಂದು ಅಕ್ಷರ ವ್ಯತ್ಯಾಸವಿಲ್ಲದೆ ಸರಿಸಾಟಿ ಇಲ್ಲದ ಶತಮಾನದ ಸಮುದ್ಧಾರ ಗ್ರಂಥವಾಗಿದೆ ಪವಿತ್ರವಾದ ಕುರ್ಆನ್. ಮನುಷ್ಯ ಜೀವನದ ಸರ್ವ ಸಂಕೀರ್ಣ ಸಮಸ್ಯೆಗಳಿಗೆ ಸಮಗ್ರವಾದ ಪರಿಹಾರವನ್ನು ಸೂಚಿಸುತ್ತಾ ಸುಭದ್ರವೂ ಸುಂದರವೂ ಸುದೃಢವಾಗಿ ಮುಂದುವರಿಯುತ್ತಿರುವುದು ಇದೊಂದು ದೈವಿಕ ಗ್ರಂಥ ಎಂಬುದಕ್ಕೆ ದೊಡ್ಡ ಪುರಾವೆಯಾಗಿದೆ. ಅಂದು 6ನೇ ಶತಮಾನ ಮಧ್ಯವನ್ನು ಬೆಡಗಾಫಿಯನ್ನಾಗಿ ಸ್ವೀಕರಿಸುತ್ತಾ ಕುಟುಂಬದ ಕರಳು ಕುಡಿಯಾದ ಹೆಣ್ಣೊಂದು ಜನಿಸಿದರೆ ಭೂಗರ್ಭಕ್ಕೆ ಜೀವಂತವಾಗಿ ತಳ್ಳುತ್ತಾ ಹಿರಿಯರು ಕಿರಿಯರು ತಂದೆ ತಾಯಿ ಎನ್ನದೆ ಸರ್ವರನ್ನು ಹೀನವಾಗಿ ಕಾಣುತ್ತಿದ್ದರು. ಸ್ವಾರ್ಥತೆಯ ಸೇಡಿನ ಮೂಲಕ, ಅಕ್ರಮ ಅನೀತಿಗಳ ಮೂಲಕ ವರ್ಷಗಟ್ಟಲೆ ಹೋರಾಟದ ರೌದ್ರ ನರ್ತನವನ್ನು ಸೃಷ್ಟಿಸಿ ಹೆತ್ತ ತಾಯಿಯ ಹೊಟ್ಟೆಯನ್ನು ಸೀಳಲು ಹಿಂದೇಟು ಹಾಕದೆ ಅಮಾನವೀಯತೆ ಕೈ ನೆರಳಿನಲ್ಲಿ ಸಾಗುತ್ತಾ ಮಾನವೀಯತೆ ಕುರುಹನ್ನು ಅರಿಯದೆ ಮೃಗಗಳಿಗಿಂತಲೂ ಹೀನಯವಾಗಿ ಬದುಕುತ್ತಿದ್ದ ಕಾಲವಾಗಿತ್ತು ಅದು. ಆ ಸಂದರ್ಭದಲ್ಲಿ ಅರಬಿಯನ್ ಜನತೆಯ ಮನದಾಳವನ್ನು ಸೀಳಿ ಸ್ವಾರ್ಥ ಸೇಡಿನ ಬದಲು ಶಾಂತಿ ಸೌಹಾರ್ದತೆಯ ಸ್ನೇಹ ಸಹೋದರತೆಯ ಸುಂದರವಾದ ಸಂದೇಶವನ್ನು ನೀಡಿ ಕುರ್ಆನ್ ಅವರನ್ನು ಒಗ್ಗೂಡುವಂತೆ ಮಾಡಿತು. ಕುರ್ಆನಿನ ಒಂದೊಂದು ಸಂದೇಶಗಳು ಅವರ ಶತ್ರುತ್ವದ ಕೋಟೆಗಳನ್ನು ಒಡೆದುಗಳಿಸಿ ಮಿತ್ರತ್ವದ ಸುಂದರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು. ಸತ್ಯ ನಿಷೇಧಿಗಳಾಗಿ ಕುರ್ಆನ್ ಶತಬಡೆಯಲು ಬಂದ ಶತ್ರುಗಳು ಕುರ್ಆನಿನ ಅಪ್ರತಿಮ ಸಾಹಿತ್ಯದ ಮುಂದೆ ಮಂಡಿಯೂರಬೇಕಾಯಿತು. ಕುರ್ಆನಿನ ಒಂದು ಅಕ್ಷರಕ್ಕೆ 70 ಒಂಟೆಗಳು ಹೊರೆಯುವಷ್ಟು ವ್ಯಾಖ್ಯಾನ ಬರೆಯಲು ಸಮರ್ಥರಾದ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹುರವರಿಂದ ಹಿಡಿದು ತತ್ವಜ್ಞಾನಿ ಪ್ರಪಂಚದ ಧ್ರುವ ತಾರೆಗಳಾದ ಇಮಾಮ್ ಗಜ್ಜಾಲಿ ರಲಿಯಲ್ಲಾಹು ಅನ್ಹು, ಇಮಾಮ್ ಇಬ್ನ್ ಸೀನರಂತಹ ಪವಿತ್ರ ಹಸ್ತಗಳಿಂದ ಕೂಡಿರುವ ಸಾವಿರಾರು ಪ್ರತಿಗಳಿರುವ 100 ವ್ಯಾಖ್ಯಾನ ಗ್ರಂಥಗಳು ಹೊರಬಂದದ್ದು ಕೂಡ ಪವಿತ್ರವಾದ ಕುರ್ಆನಿನ ಪ್ರಭುತ್ವತೆಯನ್ನು ಸಾರುತ್ತಾ ಇದೆ. ಕ್ಯಾಸ್ಪಿಯನ್ ಸಮುದ್ರ ತೀರದಲ್ಲಿ ಹೇಡಿಯನ್ನು ಹಿಡಿದು ಜೀವನವನ್ನು ಸಾಗಿಸುತ್ತಿದ್ದ ಜನ ಸಮುದಾಯಕ್ಕೆ ಕುರ್ಆನ್ ದಾರಿದೀಪವಾಗಿ ಮಾರ್ಪಟ್ಟಿತು. ಆದರೆ ಜಗತ್ತಿನ ಬುದ್ಧಿಜೀವಿಗಳು ಅತ್ಯಾಧುನಿಕ ಯಂತ್ರಗಳ ಮೂಲಕ ಚಿಂತನೆ ಮಂಥನಗಳಿಂದ ಹಲವಾರು ವರ್ಷಗಳಿಂದ ಎಲ್ಲ ಕಂಡು ಹಿಡಿತಗಳನ್ನು ಯಾವುದೇ ಆಧುನಿಕ ಸಲಕರಣೆಗಳಿಲ್ಲದ ಕಾಲದಲ್ಲಿ ಅತ್ಯಂತ ನಿಖರವಾಗಿ ವಿವರಿಸುವುದನ್ನು ಕಂಡು ದಿಗ್ಭ್ರಮೆಗೊಂಡು ಇಸ್ಲಾಮಿನ ಪಾದಾರ್ಪಣೆಗೆಯುತ್ತಿರುವ ದೃಶ್ಯಗಳು ನಾವು ಇವತ್ತು ಅಷ್ಟ ದಿಕ್ಕುಗಳಲ್ಲಿ ನೋಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ಗದ್ಯವೂ ಪದ್ಯವೂ ಅಲ್ಲದ ಸಹಸ್ರಾರು ಚರಿತ್ರೆಗಳು, ಉಪದೇಶಗಳು, ಉದಾಹರಣೆಗಳು, ವೈಜ್ಞಾನಿಕ ರಹಸ್ಯಗಳನ್ನು ಒಳಗೊಂಡಂತಹ ಒಂದು ಗ್ರಂಥವಾಗಿದೆ ಪವಿತ್ರವಾದ ಕುರ್ಆನ್. ಕುರ್ಆನ್ 1400 ವರ್ಷಗಳ ಮುಂಚೆ ಅವತೀರ್ಣಗೊಳ್ಳುವಾಗ ಅಂದಿನ ಅರಬಿಯದ ಪರಿಸ್ಥಿತಿ ಯಾವ ರೀತಿ ಇತ್ತು? ಸಾಹಿತ್ಯಿಕವಾಗಿ ಅತ್ಯಂತ ಉನ್ನತವಾದ ಶಿಖರಕ್ಕೆ ತಲುಪಿದಂತಹ ಸಂದರ್ಭದಲ್ಲಿ ಕುರ್ಆನ್ ಅವರೆಡೆ ಬಂದು ಅವರೊಂದಿಗೆ ಸವಾಲಿಸುತ್ತಾ ಇದೆ. ಫಅತು ಬಿಸೂರತಿಂ ಮಿನ್ ಮಿಸ್ಲಿಹಿ, ಕುರ್ಆನಿಗೆ ತುಲನೆ ಹೊಂದುವಂತಹ, ಕುರ್ಆನಿಗೆ ಸಿಮಿಲರ್ ಆಗುವಂತಹ, ಕುರ್ಆನಿಗೆ ಹೊಂದಿಕೊಳ್ಳುವಂತಹ ಯಾವುದಾದರೊಂದು ಕುರ್ಆನ್ ಬೇಡ. ಯಾವುದಾದರೂ ಒಂದು ಆಯತ್ತುಗಳನ್ನು, ಯಾವುದಾದರೂ ಒಂದು ಸೂರತುಗಳನ್ನು ನಿಮಗೆ ತರಲು ಸಾಧ್ಯವಿದೆ ಎಂದು ಕುರ್ಆನ್ ಹಾಕಿದಂತಹ ಸವಾಲು ಇನ್ನೂ ಕೂಡ ಸವಾಲಾಗಿ ಬಾಕಿಯಾಗುತ್ತಿದೆ. ಈ ರೀತಿ ಯಾವುದೆಲ್ಲ ವಿಚಾರವನ್ನು ನೀವು ಪ್ರಸ್ತಾರ ಮಾಡುತ್ತೀರೋ ಈ ಎಲ್ಲ ವಿಚಾರವನ್ನು ವಿವರಿಸಿದಂತಹ ಒಂದು ಗ್ರಂಥವಾಗಿದೆ ಪವಿತ್ರವಾದ ಕುರ್ಆನ್. ಖಂಡಿತವಾಗಿಯೂ ಕೂಡ ಕುರ್ಆನ್ ವಿಸ್ಮಯಗಳ ಜಗತ್ತಾಗಿದೆ. ಕುರ್ಆನ್ ಅದ್ಭುತಗಳ ಆಗರವಾಗಿದೆ ಎಂದು ಹೇಳುತ್ತಾ ವಿಷಯಗಳು ಅಪರಿಮಿತವಾದರೂ ಸಮಯ ಪರಿಮಿತ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.